ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಈ ದಿನ ಮುಳಬಾಗಿಲಿನ ಮುತ್ಯಾಲಪೇಟೆಯಲ್ಲಿ ಗಣೇಶ ವಿಸರ್ಜನೆಯ ಪ್ರಯುಕ್ತ ಪೇಪರ್ ಬ್ಲಾಸ್ಟಿಂಗ್ ಮಾಡಬೇಕು ಅಂತ ಆರ್ಡರ್ ಬಂದಿದೆ. ಅದಕ್ಕೆ ಏನೇನು ವಸ್ತುಗಳು ಬೇಕು ಅದೆಲ್ಲ ಎತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ವಿಡಿಯೋ ಕೊನೆವರೆಗೂ ನೋಡಿ. ಈ ದಿನದ ವ್ಯೂ ಯಾವ ರೀತಿ ಇರುತ್ತೆ, ನಮ್ಮ ಪೇಪರ್ ಬ್ಲಾಸ್ಟಿಂಗ್ ಈ ದಿನದ ಯಾವ ರೀತಿ ಇರುತ್ತೆ ಅಂತಬಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋಲ್ಲಿ ನೀವು ನೋಡಬಹುದು. ಹಾಗೆಯೇ ಹಿಂದಿನ ವಿಡಿಯೋದಲ್ಲಿ ತಾವೆಲ್ಲರೂ ನಮಗೆ ತುಂಬ ಸಹಕಾರ ಕೊಟ್ಟಿದ್ದೀರಾ. ತುಂಬ ಜನ ಕಾಲ್ ಮಾಡಿ ಡೈರೆಕ್ಟಾಗಿ ನನಗೆ ಹೇಳಿದ್ದಾರೆ ಯಾವ ರೀತಿ ವಿಡಿಯೋ ಇತ್ತು ಅಂತ ಹೇಳ್ಬಿಟ್ಟು. ತಾವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ತಾವೆಲ್ಲರೂ ಹೀಗೆ ನನಗೆ ಪ್ರೀತಿ ಕೊಡ್ತಾಯಿರಿ. ನಿಮಗಾಗಿ ನಾನು ಈ ಥರದ ವಿಡಿಯೋ ಮಾಡ್ತಾ ಇರ್ತೀನಿ. ನೋಡೋಣ ಈ ದಿನದ ವ್ಯೂ ಯಾವ ರೀತಿ ಇರುತ್ತೆ, ನಮ್ಮ ಕಸ್ಟಮರ್ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರಾ ಇಲ್ವಾ ನಮ್ಮ ಕೆಲಸ ನೋಡಿ ಅಂತ ಹೇಳ್ಬಿಟ್ಟು. ಹಾಗೆಯೇ ನಮ್ಮ ಚಾನಲನ್ನು I want to reach 1 million likes. So please सरपकरा अबे जल्दी बोल, कल सुबह पनवेल निकलना है. ಚಾನಲ್ ಅನ್ನು ಎವನ್ ಇಮೇಜ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಬಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋನು ಶೇರ್ ಮಾಡಿ. ಎಲ್ಲ ಲೋಡ್ ಮಾಡ್ಕೊಂಡಿದ್ದೀವಿ. ಇದು ನಮ್ಮದು ಜಂಬೂ ಮಿಷಿನು. ಇದು 2 ಸಿಲಿಂಡರ್ ಇಟ್ಕೊಂಡಿದ್ದೀವಿ. ಅವರು 1 ಸಿಲಿಂಡರ್ ಸಾಕಾಗಿತ್ತು, ಮತ್ತು ಏನಾದರೂ ಗ್ಯಾಸ್ ಏನಾದರೂ ಕಡಿಮೆ ಆಗಿಬಿಟ್ರೆ ಮತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ಮು ಅಂತ ಹೇಳ್ಬಿಟ್ಟು 2 ಸಿಲಿಂಡರ್ ಇಸ್ಕೊಂಡಿದ್ದೀವಿ. ಫೈನಲಿ ಲೊಕೇಶನ್ ಬಂದು ಸೇರಿದ್ದೀವಿ. ನೋಡಿ, ಇದೇ ಗಣೇಶ ಪೇಪರ್ ಬ್ಲಾಸ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಬಂದಿರೋದು. ನಮ್ಮ ಸೆಟಪ್ ಎಲ್ಲ ರೆಡಿ ಆಗಿದೆ, ನೋಡ್ಬೋದು. ನಮ್ಮ ಸೆಟಪ್ ಎಲ್ಲ ರೆಡಿ ಇದೆ. ಅವ್ರದ್ದು ಇನ್ನೂ ಏನೂ ಸ್ಟಾರ್ಟೇ ಆಗಿಲ್ಲ. ಅವ್ರು ಹೇಳಿರುವ ಟೈಮ್ ಮುಂಚೆನೇ ನಾವು ಬಂದುಬಿಟ್ಟಿದ್ದೀವಿ. ಮೈನ್ ಯಾವುದೇ ಡೆಕೋರೇಷನ್ ಆಗಲಿ, ಯಾವುದೇ ಈವೆಂಟ್ ಆಗಲಿ, ಮೈನ್ ಟೈಮಿಂಗು ಮತ್ತು ಕ್ವಾಲಿಟಿ ಕಾಂಟೆಂಟಿ ಮುಖ್ಯ. ಅದರಿಂದ ಟೈಮಿಂಗ್ ಪಿಕಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿರುವ ಟೈಮಿಂಗಿಂತ ಒಂದು ಅರ್ಧ ಗಂಟೆ ಮುಂಚೆನೇ ನಾವು ಬಂದು ಸೇರಿದ್ದೀವಿ. ಇನ್ನು ಅವ್ರದ್ದು ಏನು ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಗಿಲ್ಲ. ಯಾವುದೇ ಕಾರ್ಯಕ್ರಮ ಇರ್ಬೋದು, ಪೇಪರ್ ಬ್ಲಾಸ್ಟಿಂಗ್ ಎವನ್ ಇವೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ. ಮದುವೆ ಫೈನಲಿ ನಮ್ಮ ಕೆಲಸ ಸ್ಟಾರ್ಟ್ ಆಯಿತು, ಪೇಪರ್ ಬ್ಲಾಸ್ಟಿಂಗ್ ಮಾಡೋದು. ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮನೋರಂಜನೆ ಕಾರ್ಯಕ್ರಮ, ಅವರು ಡ್ಯಾನ್ಸ್ಗಳು ಆಡ್ತಾ ಇದ್ದಾರೆ. ಪೇಪರನ್ನು ನೋಡಿ ಇನ್ನೂ ಮತ್ತಷ್ಟು ಸಂತೋಷವಾಗಿ ಡ್ಯಾನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಪೇಪರ್ ಬ್ಲಾಸ್ಟಿಂಗು. ಇದು ಪೇಪರ್ ಬ್ಲಾಸ್ಟಿಂಗು ಗಣೇಶ ಹಬ್ಬದಲ್ಲಿ, ಮದುವೆ ಕಾರ್ಯಕ್ರಮದಲ್ಲಿ, ಕರಗ ಕಾರ್ಯಕ್ರಮದಲ್ಲಿ, ಮುಂತಾದ ಬೀದಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಅಂತೂ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದರ ವ್ಯೂ ಐತೆ ಅಂತ ಹೇಳ್ಬಿಟ್ಟು.
ಇವೆಂಟ್ ಎಲ್ಲ ಕಂಪ್ಲೀಟ್ ಆಯಿತು ಪೇಪರ್ ಬ್ಲಾಸ್ಟಿಂಗು. ಈ ಪೇಪರ್ ಬ್ಲಾಸ್ಟಿಂಗು ಗಣೇಶ ಹಬ್ಬದಲ್ಲಿ ಸಹ ಯೂಸ್ ಮಾಡ್ಬೋದು. ಹಾಗೆ ಪಲ್ಲಕ್ಕಿ, ಮದುವೆಯಲ್ಲಿ, ಯಾವುದೇ ಕಾರ್ಯಕ್ರಮ, ಗಂಧೋತ್ಸವದಲ್ಲಿ, ಕರ್ಗದಲ್ಲಿ ಮುಂತಾದ ಕಾರ್ಯಕ್ರಮದಲ್ಲಿ ಇದೊಂದು ಹೈಲೈಟ್ ಆಗಿ ಕಾಣಿಸ್ಬೇಕಂದ್ರೆ ಪೇಪರ್ ಬ್ಲಾಸ್ಟಿಂಗ್ ಯೂಸ್ ಮಾಡ್ಬೋದು. ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ A1 Events ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋಲ್ಲಿ ಸಿಗೋಣ. ಬಾಯ್. ಫೈನಲಿ ನಮ್ಮದು ಈ ದಿನದ ಈವೆಂಟ್ ಕಂಪ್ಲೀಟ್ ಆಯಿತು. ನಾವು ಮನೆಗೆ ಬಂದು ಸೇರಿದ್ದೀವಿ. ಅಲ್ಲಿ ಕ್ಲೈಂಟ್ ಹತ್ರ ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ ಇದ್ದರು, ಅವರು ಸ್ವಲ್ಪ ಬ್ಯುಸಿ ಆಗಿದ್ರು ಅಂತ ಹೇಳ್ಬಿಟ್ಟು ಇವಾಗ ಕಾಲ್ ಮಾಡಿ ಮಾತಾಡಿದ್ದೀವಿ. ಯಾವ ರೀತಿ ಇವತ್ತು ಈವೆಂಟ್ ಇತ್ತು, ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅವರು ಕಾಲಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ಕೇಳಿ. ಆಯ್ತಾನಾ? ಎಲ್ಲ ಕ್ಲಿಯರ್ ಆಯ್ತು ಬೈ. ಏನಾರು ನಮ್ದು ಹೆಂಗಿತ್ತು ಬೈ? ನಿಮ್ ಸೂಪರ್ ಆಗಿತ್ತು. ಇನ್ನ ಖುಷಿಯಾಗಿ ನಾನು ಹಾಕ್ತೀನಿ ಬೈ ನಿಮ್ಗೆ. ಹೌದಾ? ಓಕೆ, ನಾ ತುಂಬಾ ಸಂತೋಷ ಆಯ್ತು. ನಮ್ ಕೆಲಸ ನೋಡಿ ಸೂಪರ್ ಬೈ. ಇಷ್ಟ ಆಯ್ತು. ಒಪ್ಪಿಸಿ ಹೇಳಿದ್ರು ಚೆನ್ನಾಗಿದೆ ಬ್ಲಾಸ್ಟ್ ಇಲ್ಲ ಅಂತ. ಯಾರನ್ನ ಕೇಳಿದ್ರೆ ನಾನು ಕಾಲ್ ಮಾಡಿ ನಿಮ್ಗೆ ಒಪ್ಪಿಸ್ತೀನಿ ಬೈ. ಓಕೆನಾ? ಥ್ಯಾಂಕ್ಸ್ ನಾ. ಓ ಬೈ. ಸರಿ. ಅವ್ರಿಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ನಿಮ್ಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋಲಿ ಸಿಗೋಣ. ಅವಾಗರ್ಗೂ ಟಾಟಾ, ಬಾಯ್.